ನನ್ನ ಕರ್ನಾಟಕದಲ್ಲಿ ಇರುವಂಥ ನನ್ನ ಸಹೋದರಿಗಳೆಲ್ಲರಿಗೂ ಅಥವಾ ಪ್ರಪಂಚದಲ್ಲಿ ಇರೋ ಎಲ್ಲ ನನ್ನ ಸಹೋದರಿಗಳಿಗೂ ನನ್ನ ವಂದನೆಗಳು. ಸಮಯದಲ್ಲಿ ದೇವರ ವಾಕ್ಯವನ್ನು ಕೆಲವು ನಿಮಿಷಗಳು ನಾವು ಧ್ಯಾನ ಮಾಡೋಣ. ಬೈಬಲ್ ಗ್ರಂಥದಲ್ಲಿ ಯೋಬನ ಪುಸ್ತಕದಿಂದ ಕೆಲವು ದೇವರ ವಾಕ್ಯವನ್ನು ನಾವು ತಿಳ್ಕೊಳ್ಳೋಣ. ನೀತಿವಂತರಿಗೂ ಶ್ರಮಗಳು ಉಂಟಾಗುತ್ತವೆ. ಶ್ರಮಗಳು ಅವಶ್ಯಕವಾಗಿ ಪಾಪದ ಪರಿಣಾಮವಲ್ಲ. ದೇವರು ನೀತಿವಂತನ ಸುತ್ತಲೂ ತನ್ನ ರಕ್ಷಣೆಯು ಬೇಲಿಯನ್ನು ಹಾಕಿರುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ನನ್ನ ಸಹೋದರಿಗಳೇ, ಈ ಸಮಯದಲ್ಲಿ ದೇವರು ನಮ್ಮ ಶ್ರಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡೋಕ್ಕೆ ಸಿದ್ಧವಾಗಿದ್ದಾನೆ. ಎರಡನೆಯದು, ನಮ್ಮ ಶ್ರಮಗಳು ಅವಶ್ಯಕವಾಗಿ ಪಾಪದ ಪರಿಣಾಮವಲ್ಲ. ಮೂರನೇದು, ದೇವರ ನೀತಿವಂತನ ಸುತ್ತಲೂ ತನ್ನ ರಕ್ಷಣೆಯ ಬೇಲಿಯನ್ನು ಹಾಕಿರುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ಈ ಧೈರ್ಯದಿಂದ ನಾವು ಈ ಭೂಲೋಕದಲ್ಲಿ ನಿಬ್ಬರವಾಗಿ ಸಂತೋಷವಾಗಿ ಸಮಾಧಾನವಾಗಿ ಕುಟುಂಬದ ಜೊತೆಯಲ್ಲಿ, ಗ್ರಾಮದ ಜೊತೆಯಲ್ಲಿ, ದೇಶದ ಜನಗಳ ಜೊತೆಯಲ್ಲಿ ನಾವು ಸಂತೋಷವಾಗಿ ಸಮಾಧಾನವಾಗಿ ಬಾಳುವಂಥ ದೇವರ ಚಿತ್ತವಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯೇ, ನಿನಗೆ ವಂದನೆಗಳಪ್ಪ, ಸ್ತೋತ್ರಗಳು. ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿರುವ ನಮ್ಮ ಸಹೋದರಿಗಳು ಅಪ್ಪ, ಪ್ರಪಂಚ ಭೂಲೋಕದಲ್ಲಿ ಇರುವ ಎಲ್ಲ ನನ್ನ ಸಹೋದರಿಗಳಿಗಾಗಿ ನಾನು ಇವತ್ತೊಂದು ದಿವಸ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀನಿ. ಮಾಡೋ ಅಂಥ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಅಪ್ಪ, ನಮ್ಮ ಪ್ರಾರ್ಥನೆಗೆ ಪ್ರತಿಫಲವು ಕಲಿಸಿಕೊಡುವಂಥ ದೇವನಾಗಿರೋದಕ್ಕಾಗಿ ನಿನಗೆ ವಂದನೆಗಳು. ಈ ಸಮಯದಲ್ಲಿ ಕಷ್ಟದಲ್ಲಿರುವಂಥ ಮಕ್ಕಳಿಗಾಗಿ, ಕಣ್ಣೀರಿಂದ ಅಳುತ್ತಾ ಇರೋಂಥ ಮಕ್ಕಳಿಗಾಗಿ ಅಪ್ಪ, ಅನೇಕ ಕಷ್ಟಗಳು, ತೊಂದರೆಗಳಿಂದ, ಶ್ರಮಗಳಿಂದ, ಶೋಧನೆಗಳಿಂದ ಅಪ್ಪ ನರಳುತ್ತಾ ಇಂಥ ಮಕ್ಕಳಿಗಾಗಿ ನಾನು ಬೇಡಿಕೊಡ್ತಿದ್ದೀನಿ. ಅಟ್ಟಿ ನಿನ್ನ ಮಕ್ಕಳನ್ನು ನೀವು ಬಿಡುಗಡೆ ಮಾಡಿ ಸಂತೋಷ ಪಡಿಸುವಂಥ ದೇವನಾಗಿರೋದಕ್ಕಾಗಿ ನಿನಗೆ ವಂದನೆಗಳು ಸಲ್ಲಿಸಿಕೊಂಡು, ಈ ಸಮಯದಲ್ಲಿ ನಮ್ಮ ಪ್ರಭುತ್ವ ಅಧಿಕಾರಿಗಳಿಗಾಗಿ, ಪ್ರಧಾನಮಂತ್ರಿಗಳಿಗಾಗಿ, ಮುಖ್ಯಮಂತ್ರಿಗಳಿಗಾಗಿ, ಅವರ ಜೊತೆ ಇರುವಂಥ ಎಲ್ಲ ತಂಡದ ಮಂತ್ರಿಗಳಿಗಾಗಿ ನಾನು ಬೇಡಿಕೊಡ್ತಿದ್ದೀನಿ. ಅಧಿಕಾರಿಗಳಿಗಾಗಿ ಬೇಡಿಕೊಡ್ತಿದ್ದೀನಿ. ದೇಶವು ಕ್ಷೇಮವಾಗಿ, ದೇಶವು ಒಂದು ಸುಭಿಕ್ಷವಾಗಿ ನಡೆಯುವಂಥ ಒಂದು ಜ್ಞಾನವನ್ನು ನೀವು ದಯಪಾಲಿಸಬೇಕಂತ ನಾನು ಬೇಡಿಕೊಳ್ತಿದ್ದೀನಿ ಸ್ವಾಮಿ. ಈ ಸಮಯದಲ್ಲಿ ನಿನಗೆ ಸ್ತೋತ್ರಗಳು ಸಲ್ಲಿಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಡ್ತಿದ್ದೀನಿ ತಂದೆಯೇ, ಆಮೆನ್.